ನಮಸ್ಕಾರ. ನಾನು ಡಾಕ್ಟರ್ ರಜನಿ. 35 ವರ್ಷ ಹೋಮಿಯೋಪತಿ ವೈದ್ಯಕೀಯ ಅನುಭವವಿದೆ. ನಾನು ನಿಮಗೆ ದಶರಥ್ ಮಾಂಜಿ ಅದರ ಪತ್ನಿ ಪ್ರೇಮದ ಕತೆ, ತನ್ನ ಹೆಂಡತಿಗಾಗಿ 25 ವರ್ಷಗಳ ಬೆಟ್ಟವನ್ನು ಕೊರೆದು ದಾರಿ ಮಾಡಿದ ಈ ಮಹಾನ್ ಪ್ರೇಮ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಾ? ಯಾರಿಗಾದರೂ ಹುಷಾರು ಇಲ್ಲದಿದ್ದರೆ ಬೆಟ್ಟವನ್ನು ಬಳಸಿಕೊಂಡು ಹೋಗಬೇಕಿತ್ತು. ದಶರಥ್ ಮಾಂಜಿಯವರು ಸರ್ಕಾರಕ್ಕೆ ಪತ್ರವನ್ನು ಬರೆದರು. ಆ ಪತ್ರದಲ್ಲಿ ಏನೂ ಪ್ರಯೋಜನವಾಗಲಿಲ್ಲ. ಆಗ ಅವರು ಸುತ್ತಿಗೆ ಮತ್ತು ಉಳಿಯನ್ನು ತೆಗೆದುಕೊಂಡು ಬೆಟ್ಟವನ್ನು ಕೊರೆಯಲು ಪ್ರಾರಂಭಿಸಿದರು. ಆ ಊರಿನ ಜನರು ಎಲ್ಲರೂ ನಗಲು ಪ್ರಾರಂಭಿಸಿದರು. ಆದರೂ ತನ್ನ ಪ್ರಯತ್ನವನ್ನು ಬಿಡದೆ ತಾನು ಪ್ರಯತ್ನದಲ್ಲಿ ಉಳಿಯನ್ನು ತೆಗೆದುಕೊಂಡು ಮಾಡಿ 22 ವರ್ಷ ದಾರಿಯನ್ನು ಮಾಡಿದರು. ಆಗ ಆ ರಸ್ತೆಯನ್ನು ಸರ್ಕಾರವು ದಶರಥ ಮಾಂಜಿ ಎಂದು ಹೆಸರಿಡಲಾಯಿತು. ಆಗ ದಶರಥ ಮಾಂಜಿ ಬಿಹಾರದಲ್ಲಿ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆಯುತ್ತಾರೆ. ಏಕೆಂದರೆ ಆ ಊರಲ್ಲಿ 2 ಬೆಟ್ಟಗಳು ಸೇರಿ ದಾರಿ 100 ಕಿಲೋಮೀಟರ್ ಬದಿಗೆ ಹೋಗಬೇಕಿತ್ತು. ಆ ಗುಡ್ಡವನ್ನು ಬಳಸಿಕೊಂಡು ಹೋಗಬೇಕಾಗಿತ್ತು. ಆ ಬದಿಯಲ್ಲಿ ಅದು 100 ಕಿಲೋಮೀಟರ್ ಆಗುತ್ತಿತ್ತು. ಆ ಗ್ರಾಮ ಅಲ್ಲಿ ಪಕ್ಕದಲ್ಲಿ ಪುಟ್ಟ ಗ್ರಾಮ ಇತ್ತು. ಸೊ ಎಲ್ಲರಿಗೂ ಹುಷಾರಿದ್ದಲ್ಲಿ ಅವರು ಹಾಗೆಯೇ ನಮ್ಮ ಜೀವನದಲ್ಲೂ ಪ್ರಯತ್ನ ಮಾಡುವುದರಿಂದ ಸಫಲಗೊಳ್ಳುವುದು ಎಂದು ಧನ್ಯವಾದ.